ಏನು ಕಳೆದ ಘಟನಾ ಘಟನೆಗಳು ದೇಶದ ಜನತೆಗೆ, ರಾಜ್ಯದ ಜನತೆಗೆ, ದಾವಣಗೆರೆಯ ಜಿಲ್ಲೆಯ ಜನತೆಗೆ, ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳಿಗೆ ಒಂದು ಆಘಾತವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರ ಇರತಕ್ಕಂಥ ಫ್ಲೆಕ್ಸ್ ಅನ್ನ ವೀರ ಸಾವರ್ಕರ ಭವನದಿಂದ ಏನು ಗಣಪತಿ ಆಚರಣೆ ಸಂದರ್ಭದಲ್ಲಿ ಹಾಕಿದ್ರು, ನಮ್ಮ ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ಅದು ವಿವಾದಿತ, ಅದು ಕೋಮು ಪ್ರಚೋದನೆ ಅಂತಂದು ಹೇಳಿರೋಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅವರು ತೆರವುಗೊಳಿಸಿದ್ರು ಸಹಿತ ನಾವು ಖಂಡಿಸ್ತಾ ಇದ್ದೀವಿ. ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನನ್ನ ವಧೆ ಮಾಡಿದ್ದು ವಿವಾದಿತ ಅಲ್ಲ, ಇತಿಹಾಸ. ಅದು ಪ್ರಚೋದನೆ ಅಲ್ಲ, ಪ್ರೇರಣೆ ನಮ್ಗೆಲ್ಲರಿಗೂ. ಇವತ್ತು ಇವೇನು ಭಾವಚಿತ್ರ ಇದು, ಈ ಭಾವಚಿತ್ರಗಳು ನಿರ್ಜೀವ ಪೇಪರ್ಗಳಲ್ಲ ಇವು, ಅಥವಾ ನಿರ್ಜೀವ ವಸ್ತುಗಳಲ್ಲ. ಇದರಲ್ಲಿ ನಮ್ಮ ಧರ್ಮದ, ಶೌರ್ಯದ, ನಮ್ಮ ಪರಂಪರೆಯ ಭಾವನೆ ಅಡಗಿದೆ. ಇವತ್ತು ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ಹಿರಿಯರು ಮಾಡಿದಂತ ಹೋರಾಟಗಳನ್ನ ತಿಳಿಸ್ತಕ್ಕಂಥ, ಭಾವನೆ ಇರತಕ್ಕಂಥ ಮೂರ್ತಿಗಳಿರ್ಬೋದು, ಭಾವಚಿತ್ರಗಳಿರ್ಬೋದು, ಇವೆಲ್ಲವನ್ನು ಇತಿಹಾಸ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿಯವರೆಗೂ ಇತಿಹಾಸವನ್ನ ಮುಚ್ಚಿಡ್ತಾ ಬರೋದು. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಜನಗಳಲ್ಲಿ ಗೊಂದಲ ಸೃಷ್ಟಿಯಾಗುವ ರೀತಿ, ಈ ಫೋಟೋ ನೋಡಿ ಇದೇನೋ ವಿವಾದ, ಇದೇನೋ ಪ್ರಚೋದನೆ, ಕೋಮು ಪ್ರಚೋದನೆ ರೀತಿಯಲ್ಲಿ ಪೊಲೀಸ್ ಇಲಾಖೆ ಹೇಳಿಕೊಟ್ಟಿರುವುದು ಶುದ್ಧ ತಪ್ಪು. ನಡೆದಂತ ನಿಜವಾದ ಇತಿಹಾಸ ದಾವಣಗೆರೆ ಜನತೆ ತಿಳಿಲಿ ಅನ್ನೋದಕ್ಕೆ ಒಂದಿಷ್ಟು ಆ ಘಟನೆಯನ್ನ ನಿಮ್ಮ ಮುಖಾಂತರ ದಾವಣಗೆರೆ ಜನತೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನು ಈ ದೇಶದಲ್ಲಿ ಮುಸಲ್ಮಾನರು ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ, ಮಾರಣ ಹೋಮಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಹಿಂದೂಗಳು ಮೇಲೆ ಆಗ್ತಕ್ಕಂಥ ದಾಳಿಗಳನ್ನ ಕಂಡು ಯಾರೂ ಸಹಾಯಕರಿಲ್ಲದಂತ ಸಂದರ್ಭದಲ್ಲಿ, ಹಿಂದೂಗಳ ರೋದನೆ ಮುಗಿಲು ಮುಟ್ಟಿದಂತ ಸಂದರ್ಭದಲ್ಲಿ ಆ ಶಿವನ ಆಶೀರ್ವಾದದಿಂದ ಧರ್ಮ ರಕ್ಷಣೆಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜನನಾಯಕ ಒಂದ್ ಕಡೆಗೆ ಔರಂಗಜೇಬು, ಮತ್ತೊಂದ್ ಕಡೆಗೆ ಬಿಜಾಪುರದ ಆದಿಲ್ ಶಾಹಿಗಳು ಇವ್ರ ವಿರುದ್ಧ ಕತ್ತಿ ಹಿಡಿದು ಅವರ ಹಲವಾರು ಕೋಟೆಗಳನ್ನು ಗೆದ್ದು, ಸುಮಾರು 40ರಿಂದ 50 ಕೋಟೆಗಳನ್ನು ಗೆದ್ದು ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಆ ಹಿಂದೂ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಲಿಕ್ಕೆ ಬಿಜಾಪುರದ ಆದಿಲ್ ಶಾಹಿ ಸಂಸ್ಥಾನದ ಬಡಿಯಾ ಬೇಗಂ ಎನ್ನುವ ಒಬ್ಬ ರಾಣಿ ಅಫ್ಜಲ್ ಖಾನನಿಗೆ ರಣವೀಳ್ಯವನ್ನು ಕೊಟ್ಟು ಛತ್ರಪತಿ ಶಿವಾಜಿಯನ್ನು ಹತ್ಯೆ ಮಾಡಲಿಕ್ಕೆ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಯಾವ ಅಫ್ಜಲ್ ಖಾನ್ ಇದ್ದ ಆ ಯುದ್ಧಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ 50,000 ಸೈನಿಕರನ್ನು ಯುದ್ಧಕ್ಕೆ ಹೋಗ್ತಾನೆ. ಬರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ 64 ಜನ ಹೆಂಡತಿಯರು. ಆ 64 ಜನ ಹೆಂಡತಿಯರು ನಾನೇನಾದ್ರೂ ಶಿವಾಜಿ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ನಾನು ಸತ್ರೆ ಅವ್ರು ಕಂಡವ್ರು ಪಾಲಾಗ್ಬಾರ್ದು ಅಂತಂದೇಳಿ ಆ 64 ಜನನ ಹತ್ಯೆ ಮಾಡ್ತಾನೆ. ಅದರಲ್ಲಿ 63 ಜನನ ಒಂದ್ ಕಡೆ ವಧೆ ಮಾಡ್ತಾನೆ, ಕತ್ತರಿಸಾಕ್ತಾನೆ. ಒಬ್ಳು ದಕ್ಷಿಣ ಹೋಗ್ತಾಳೆ, ಅವಳನ್ನ ಬೆನ್ನತ್ತಿಂದ ಕತ್ತರಿಸಾಕ್ತಾನೆ. ಇವತ್ತು ಇದಕ್ಕೆ ಸಾಕ್ಷಿ ಬಿಜಾಪುರದಲ್ಲಿ ಒಂದ್ ಕಡೆಗೆ 63 ಸಮಾಧಿಗಳು, ಇನ್ನೊಂದ್ ಕಡೆಗೆ ಸ್ವಲ್ಪ ದೂರದಲ್ಲಿ 1 ಸಮಾಧಿ. ಇದಾದ್ಮೇಲೆ ಅವನು ಕೊಲ್ಲಾಪುರಕ್ಕೆ ಹೋಗ್ತಾನೆ, ಕೊಲ್ಲಾಪುರ ದೇವಸ್ಥಾನ ಧ್ವಂಸ ಮಾಡ್ತಾನೆ, ಪಂಡ್ರಾಪುರಕ್ಕೆ ಹೋಗ್ತಾನೆ, ವಿಠಲ ದೇವಸ್ಥಾನವನ್ನು ಧ್ವಂಸ ಮಾಡ್ತಾನೆ. ನಂತರ ತುಳಜಾಪುರಕ್ಕೆ ಹೋಗಿ ತುಳಜಾ ಮಾತೆಯ ವಿಗ್ರಹವನ್ನು ಭಗ್ನ ಮಾಡಿ ಅದ್ರ ಮೇಲೆ ಗೋಮಾತೆಯನ್ನು ಕತ್ತರಿಸಿ ರಕ್ತಾಭಿಷೇಕ ಮಾಡಿ ಅಲ್ಲಿ ಮಸೀದಿಯನ್ನು ಕಟ್ತಾರೆ. ಈ ರೀತಿ ದೌರ್ಜನ್ಯ ಮಾಡಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಲೂಟಿ ಮಾಡಿ, ಕೊಲೆ ಮಾಡಿ, ಅತ್ಯಾಚಾರ ಮಾಡ್ತಾರೆ.